ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಸಿನಿಮಾ ಕ್ಷೇತ್ರದ ಕನ್ನಡ ಚಲನಚಿತ್ರ ರಂಗದ ಹೊಸ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಆವಾಗವಾಗ ಕೊಡ್ತಾ ಇರ್ತೀನಿ, ಮತ್ತು ರಿವ್ಯೂಸ್ ಕೂಡ ಮಾಡ್ತೀನಿ ಅಂತ ನೀವಾಗಲೇ ಗಮನಿಸಿರ್ತೀರಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಪಡ್ಕೋಬೋದು. ಇತ್ತೀಚೆಗೆ ಒಂದು ಅಪ್ಡೇಟ್ ಕೊಟ್ಟಿದೆ. ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಏನು ಡೆವಿಲ್ ಸಿನಿಮಾ ಇದೆ, ಅದು ಈ ತಿಂಗಳ ಡಿಸೆಂಬರ್ 11ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಅದ್ರ ಟ್ರೈಲರ್ ಇನ್ನೇನು ಶುಕ್ರವಾರ 5ನೇ ತಾರೀಕು ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಆದ ನಂತರ ಸಾಟರ್ಡೆ ಅಂದರೆ ಶನಿವಾರದಿಂದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಶುರುವಾಗ್ತಾಯಿದೆ. ಈ ವಿಚಾರ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, ಭಾಳ ಖುಷಿಯಾಗಿರ್ತೀರ. ಇನ್ನೂ 2 ದೊಡ್ಡ ಸಿನಿಮಾಗಳ ಅಪ್ಡೇಟ್ ಇದೆ. ಸದ್ಯಕ್ಕೆ ಮೊದಲನೇದು ಏನಂತಂದರೆ, ನಟ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಈಗಾಗಲೇ ಮಾರ್ಕ್ ಆಗೋಗ್ಬಿಟ್ಟಿದೆ. ಡಿಸೆಂಬರ್ 25 ರಿಲೀಸ್ ಆಗುತ್ತೆ ಅಂತ ಈ ಇಂಟ್ರೋ ಟೀಸರ್ ಕೂಡ ಬಂದು ಸುದೀಪ್ ಅವರ ಅಭಿಮಾನಿಗಳೆಲ್ಲ ಆಗಲೇ ಭಾಳ ಖುಷಿಪಟ್ಟಿದ್ದಾರೆ ಮತ್ತು ಹುಚ್ಚೆದ್ಬಿಟ್ಟಿದ್ದಾರೆ. ಯಾಕೆಂತಂದರೆ ಈ ಒಂದು ಏನು ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು ಕಳೆದ ವರ್ಷ, ಅದು ಭಾಳ ಅದ್ಭುತವಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ. ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ, ಯಾಕಂದರೆ ನಿರ್ದೇಶಕರು ಕೂಡ ಅವರೇ ಇದ್ದಾರೆ, ವಿಜಯ್ ಕಾರ್ತಿಕೇಯ ಅವರು. ಈ ಸಿನಿಮಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಂದಿರುತ್ತೆ ಅಂತ ಭಾಳ ಕುತೂಹಲ ಇದೆ. ಇದರ ಟ್ರೈಲರ್ ಕೂಡ ಸದ್ಯದಲ್ಲೇ ಬರುತ್ತೆ ಅಂತ ನಟ ಕಿಚ್ಚ ಸುದೀಪ್ ಅವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಇದು ಒಂದು ಅಪ್ಡೇಟು. ಮಾರ್ಕ್ ಸಿನಿಮಾದ ಟ್ರೈಲರ್ ಸದ್ಯದಲ್ಲೇ ನಿಮ್ಮ ಮುಂದೆ ಬರುತ್ತೆ. ಮತ್ತೊಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ KGF ನಂತರ ನಾವು ಭಾಳ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೆ. ಸೊ ಈ ಒಂದು ಟಾಕ್ಸಿಕ್ ಸಿನಿಮಾ ಭಾಳ ನಿಧಾನ ಆಗ್ತಾ ಇದೆ ಅಂತ ಅನಿಸಿದ್ರು ಕೂಡ ದೊಡ್ಡ ಪ್ರಾಜೆಕ್ಟ್ ಸಿನಿಮಾ ಇದು ಮುಂದಿನ ವರ್ಷ ಮಾರ್ಚಿನಲ್ಲಿ 19ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಸಿನಿಮಾದ ಆರಂಭದ ಒಂದು ಇಂಟ್ರೋ ಟೀಸರ್ ಏನು ಬಂದಿತ್ತು, ಅದ್ರದ್ದು ಮ್ಯೂಸಿಕ್ ಬಂದುಬಿಟ್ಟು ಮಾಡಿದ್ದು KGF ಖ್ಯಾತಿಯ ರವಿ ಬಸ್ರೂರ್ ಅವರೇ, ನಮ್ಮ ಕನ್ನಡ ಚಲನಚಿತ್ರರಂಗದ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರು. ಈ ಒಂದು ಟಾಕ್ಸಿಕ್ ಸಿನಿಮಾಗೆ ತಮಿಳಿನ ಅನಿರುದ್ಧ್ ರವಿಚಂದರ್ ಅವರು ಮ್ಯೂಸಿಕ್ ಮಾಡ್ತಾರೆ ಅಂತ ಇದುವರೆಗೂ ಕೇಳ್ಪಟ್ಟಿರ್ತಾ ಇದ್ವಿ, ನಾವು ಕೇಳಿದ್ವಿ. ಸೊ ಅಷ್ಟೇ ವಿಷಯ ಇದ್ದಿದ್ದು. ಆದರೆ ಆ್ಯಕ್ಚುಲಿ ಈಗ ಸಿಗ್ತಾ ಇರೋ ಸುದ್ದಿ ಪ್ರಕಾರ ಇದನ್ನು ಇನ್ನೇನು ಅಧಿಕೃತವಾಗಿ ಪ್ರಕಟಣೆ ಆಗುತ್ತೆ. ಆ ಟಾಕ್ಸಿಕ್ ಸಿನಿಮಾ ಭಾಳ ಸೀಕ್ರೆಟಾಗಿ ನಡೀತಾ ಇದೆ. ಯಾವುದೇ ಒಂದು ಇತ್ತೀಚೆಗೆ ಒಂದು ಯಶ್ ಅವ್ರದ್ದೊಂದು ಲುಕ್ಕು ರಿಲೀಸ್ ಆಗಿತ್ತು ಬಿಟ್ಟರೆ ಬೇರೆ ಅಂತ ಇದು ಅಪ್ಡೇಟ್ ಸಿಗ್ತಾ ಇರಲಿಲ್ಲ. ಸೊ ಈಗ ಬಂದಿರೋ ಮಾಹಿತಿ ಪ್ರಕಾರ ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ರವಿ ಬಸ್ರೂರ್ ಅವರೇ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಇದನ್ನು ಯಶ್ ಅವರು ಗಮನಿಸ್ತಾ ಇದ್ದಾರೆ. ಈಗಾಗಲೇ ರವಿ ಬಸ್ರೂರ್ ಅವರು ಅವ್ರ ಊರಲ್ಲಿ ಅವ್ರ ಮನೆಯಲ್ಲೇ ಅವರು ಒಂದು ದೊಡ್ಡ ಸ್ಟುಡಿಯೋ ಮಾಡ್ಕೊಂಡಿರೋ ನಿಮಗೆಲ್ಲ ಗೊತ್ತಿದೆ. ಅಲ್ಲಿಗೆ ಓಡಾಡ್ತಿದ್ದಾರೆ ಅನ್ನುವ ಮಾಹಿತಿ ಎಲ್ಲ ಕಡೆ ಸಿಗ್ತಾ ಇದೆ. ಇದು ಇನ್ನೇನು ಸುದ್ದಿ ಹೊರಗಡೆ ಕೂಡ ಬರುತ್ತೆ. ಅದು ನಿಜವಾಗ್ಲೂ ಖುಷಿ ಕೊಟ್ಟ ವಿಚಾರ. ಕನ್ನಡ ಸಿನಿಮಾಗೆ ಕನ್ನಡ ತಂತ್ರಜ್ಞರೇ ಒಬ್ಬರು ಕೆಲಸ ಮಾಡೋದು, ಮ್ಯೂಸಿಕ್ ಕೊಡೋದು ಎಲ್ಲರಿಗೂ ಖುಷಿ ಕೊಡೋ ವಿಚಾರ. ಇವೆರಡು ಅಪ್ಡೇಟ್ಗಳು, ಈ 3 ಸಿನಿಮಾಗಳು ಸಾಲು ಕನ್ನಡ ಚಲನಚಿತ್ರರಂಗದ ಸೂಪರ್ ಸ್ಟಾರ್ಗಳಲ್ಲಿ ಈಗ ಭಾಳ ಚೆನ್ನಾಗಿ ಓಡುವ ಕುದುರೆಗಳಾಗಿರುವ 3 ಜನ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಸಾಲು ಇನ್ನೇನು ಬಿಡುಗಡೆ ಆಗುವ ಒಂದು ಕ್ಷಣವನ್ನು ನಾವೆಲ್ಲ ಎದುರಿಸಿ ನಿಂತಿದ್ದೇವೆ. ಸೊ ಎಲ್ಲರೂ ಕಾಯ್ತಾ ಇದ್ದೇವೆ ಬಹುಮುಖ್ಯವಾಗಿ. ಈ ನಿಟ್ಟಿನಲ್ಲಿ ಇವೆಲ್ಲ ಬಹು ಮುಖ್ಯವಾದ ಅಪ್ಡೇಟ್ ಅಂತ ನಾನು ಭಾವಿಸಿದ್ದೀನಿ. ಈ ರೀತಿಯ ಸಿನಿಮಾಗಳು ಅಂದರೆ ಪ್ರತಿ ತಿಂಗಳು 2 ತಿಂಗಳಿಗೆ ಜನ ಕಾದು ಅಭಿಮಾನಿಗಳು ಕಾದು ನೋಡಬೇಕು. ಒಂದೊಂದು ವಾರ 10 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಪ್ರತಿ ತಿಂಗಳು ಒಬ್ರದಾದ್ರೂ ಒಬ್ಬರು ಸ್ಟಾರ್ ಸಿನಿಮಾಗಳು ಬಂತು ಅಂದರೆ ಕನ್ನಡ ಚಲನಚಿತ್ರರಂಗ ಮತ್ತಷ್ಟು ಎತ್ತರಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಬಹುಮುಖ್ಯವಾಗಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಎಲ್ಲ ಶೇರ್ ಕೂಡ ಮಾಡಿ ನಿಮ್ಮ ಸ್ನೇಹಿತರಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.